Hello students, welcome to Trivika Academy. ಹೇಗಿದ್ದೀರಾ ಕೂಡ? I hope everybody is doing fine. ಎಲ್ಲ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು. So with that hope ಇವತ್ತು ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋಣ. So very important update ತುಂಬಾ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಗೊತ್ತಾಗಿರುತ್ತೆ. So I was out of station ಹಂಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯ್ತು. So ನೋಡೋ ಇಶ್ಯೂ ಬಟ್ ಇವತ್ತಿನ ಒಂದು ಅಪ್ಡೇಟ್ ಬಂದ್ಬಿಟ್ಟು ನಿಮ್ಮ PGCET 2026 ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಫೈನಲಿ ಅನೌನ್ಸ್ ಆಗಿದೆ. ಯಾವಾಗ ಫೈನಲ್ ಎಕ್ಸಾಮ್ ಯಾವಾಗ ಅಂತ ನೋಡೋಣ. ಸೊ ಅದು ಟೆಂಟೇಟಿವ್ ಅಥವಾ ಅದು ಪರ್ಮನೆಂಟ್ ಎಕ್ಸಾಮ್ ಅಥವಾ ಅಪ್ಲಿಕೇಶನ್ ಫಾರ್ಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ನೋಡ್ತಾ ಹೋಗುವ. ಸೊ ವಿಡಿಯೋನ ಎಂಡ್ ವರ್ಗ ನೋಡ್ತಾ ಹೋಗಿ. ಸೊ ಫೈನಲಿ ಇವತ್ತೇನಾಗಿದೆ ಸಾಯಂಕಾಲ ನಿಮ್ಮ PGCET 2026 MBA MCA ಅಥವಾ ME ಮಾಡೋರಿಗೆಲ್ಲ ಕೂಡ ನಿಮ್ಮ PGCET ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಸೊ ನೀವೇನ್ ಮಾಡಬೇಕು, ಜಸ್ಟ್ ಓಪನ್ ದ ಬ್ರೌಸರ್ ನ ಓಪನ್ ಮಾಡಿದ್ರೆ ನಿಮ್ಗೆ ಕೆಇ ಅಂತ ಸರ್ಚ್ ಮಾಡಿದ್ರೆ ಕೆಇ ಹೋಮ್ ಅಂತ ಕಾಣಿಸುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಗೋ ಟು ದ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಇಲ್ಲಿ ನಿಮಗೆ ಹಿಂದಿನ ವರ್ಷದ ಪ್ರವೇಶ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ PGCET 2026 ಇಲ್ಲಿ ಕ್ಲಿಕ್ ಮಾಡ್ರಿ. ನಿಮ್ಗೆ ಏನಾಗುತ್ತೆ ನೋಡ್ಕೋಬಹುದು ಇಲ್ಲಿ. ಸೊ PGCET 2026 ಒಂದನೇ ವರ್ಷ ಒಂದನೇ ಸೆಮಿಸ್ಟರ್ MBA MCA ME MTech MRF ಕೋರ್ಸ್ ಪ್ರವೇಶ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಆಲ್ರೆಡಿ ಪಠ್ಯಕ್ರಮ ರಿಲೀಸ್ ಮಾಡಿದ್ರು ಮತ್ತು ಒಂದು ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ರು. ಸೊ ನಾವು ದೇ ಹ್ಯಾವ್ ರಿಲೀಸ್ ದ ಎಕ್ಸಾಮ್ ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಲೆಟ್ ಓಪನ್ ಆಗ್ಲಿ ಇದು. ಸೊ ನಿಮ್ಗೆ ಎಕ್ಸಾಮ್ ಯಾವಾಗ ಏನು ಎತ್ತ ಅಂತ ನೋಡ್ತಾ ಹೋಗುವ. ಸೊ ನೋಡ್ರಿ, ನಿಮ್ಗೆ ಎಕ್ಸಾಮ್ ಡೇಟ್ ಬಾರಪ್ಪ ಬೇಕು. ಓಕೆ, ಸೊ ಇಲ್ಲಿ ನೋಡಬಹುದು ನೀವು ಈಸಿಯಾಗಿ. ಸೊ ಮೊದಲನೇ ವರ್ಷದ ಮತ್ತು ಒಂದನೇ ಸೆಮಿಸ್ಟರ್ MBA MCA ME MTech MRF ಕೋರ್ಸ್ಗಳ ಪ್ರವೇಶ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಯಾವಾಗಿದೆ ಎಕ್ಸಾಮ್ಸ್ ಪ್ರತಿಯೊಂದು ಕೂಡ ನೋಡ್ತಾ ಹೋಗುವ, ಒನ್ ಬೈ ಒನ್ ನೋಡ್ತಾ ಹೋಗುವ. ಸೊ ಫಸ್ಟ್ ನೋಡ್ರಿ ಇಲ್ಲಿ ಏನ್ ಹೇಳಿದ್ದಾರೆ ಇಲ್ಲಿ, ಸ್ನಾತಕೋತ್ತರ ಸಾಮಾನ್ಯ ಪರೀಕ್ಷೆ PGCET 2026 ಪರೀಕ್ಷಾ ವೇಳಾಪಟ್ಟಿ ಮತ್ತು ವಿಧಾನ. ಸೊ ಪರೀಕ್ಷಾ ವೇಳಾಪಟ್ಟಿ ಬಗ್ಗೆ ಕೊಟ್ಟಿದ್ದಾರೆ ಮತ್ತು ವಿಧಾನದ ಬಗ್ಗೆ ಕೊಟ್ಟಿದ್ದಾರೆ. ಯಾವ ಕೈಂಡ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ವಿಲ್ ಟ್ರೈ ಟು ಸಿ ದಟ್ ಆಲ್ಸೋ. ನೋಡ್ರಿ ಇಲ್ಲಿ 23/5/2026 ಶನಿವಾರ ದಿನ ಅವ್ರಿಗೇನು ME ಮತ್ತು MTech ದವರಿಗೆ ಎಕ್ಸಾಮ್ ಇದೆ. ME ಮತ್ತು MTech ದವರಿಗೆ ಎಕ್ಸಾಮ್ ಇದೆ. ಸೊ ಒಟ್ಟು ಪ್ರಶ್ನೆಗಳು 100 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಭಾನುವಾರ ನಾ ಹೇಳಿದೆ, ಲಾಸ್ಟ್ ವಿಡಿಯೋ ಹೇಳಿದೆ ನಿಮಗೆ, ಗುರುವಾರ ಎಕ್ಸಾಮ್ಸ್ ನಡೆಸಕ್ಕಾಗಲ್ಲ, ದೇ ಹ್ಯಾವ್ ಟು ಕನೆಕ್ಟ್ ಆನ್ ದ ಸಂಡೇ. ಸೊ MBA ಮತ್ತು MCA ದವರಿಗೆ 24/5/2026 ಎಕ್ಸಾಮ್ಸ್ ಇದೆ. ಅಂದ್ರೆ ಮೇ 24 ನಿಮಗೆ PGCET MBA ಮತ್ತು MCA ಎಕ್ಸಾಮ್ ಇದೆ. ತುಂಬಾ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಇದೆ, ಸರ್ ನಮ್ದು 6th ಸೆಮಿಸ್ಟರ್ ಎಕ್ಸಾಮ್ಸ್ ಇರುತ್ತೆ, ಅದು ಪೋಸ್ಟ್ಪೋನ್ ಆಗುತ್ತೆ ಏನು ಎತ್ತ ಅಂತ. ಅದು ಕೂಡ ಉತ್ತರ ಕೊಡ್ತೀನಿ ನಾನು. ನೆನ್ಪಿಡ್ಕೊಡ್ರಿ, ಬೆಳಿಗ್ಗೆ 10:30 ಇಂದ 12:30 2 ಅವರ್ ಎಕ್ಸಾಮ್ಸ್ ಇರುತ್ತೆ, ನಿಮ್ಗೆಲ್ಲ ಗೊತ್ತು. ಸೊ ಇಟ್ ಈಸ್ 100 ಮಾರ್ಕ್ಸ್ ಎಕ್ಸಾಮ್ಸ್ ಇರುತ್ತೆ, 120 ಮಿನಿಟ್ಸ್ ಟೈಮ್ ಇರುತ್ತೆ. ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್, ಏನು ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ಬೆಳಿಗ್ಗೆ ಶಿಫ್ಟ್ 2 ಶಿಫ್ಟ್ ಅಲ್ಲಿ ನಡೆಯುತ್ತೆ. ಬೆಳಿಗ್ಗೆ ಶಿಫ್ಟ್ 10:30 ಇಂದ 12:30 ನಿಮಗೆ MCA ದವರಿಗೆ ಎಕ್ಸಾಮ್ಸ್ ನಡೆಯುತ್ತೆ. 100 ಮಾರ್ಕ್ಸ್ ಪೇಪರ್ ಇರುತ್ತೆ. ಎಷ್ಟು ನಿಮಗೆ ಒಟ್ಟು ಪ್ರಶ್ನೆಗಳು 100 ಮಾರ್ಕ್ಸ್, ಕ್ವಶನ್ ಬಂದ್ಬಿಟ್ಟು 100 ಕ್ವಶನ್ಸ್, ರೈಟ್. ಅಂದ್ರೆ ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಕ್ಯಾರಿ ಇರುತ್ತೆ. ನೆಕ್ಸ್ಟ್ ಮಧ್ಯಾಹ್ನ 2:30 ಇಂದ 4:30 MBA ದವರಿಗೆ ಪೇಪರ್ ಇರುತ್ತೆ. ಮಧ್ಯಾಹ್ನ ಶಿಫ್ಟ್ MBA, ಬೆಳಿಗ್ಗೆ ಶಿಫ್ಟ್ MCA ದವರಿಗೆ ಇರುತ್ತೆ. ನಿಮಗೆ ಇಲ್ಲಿ ಕೂಡ 100 ಕ್ವಶನ್ಸ್, 100 ಮಾರ್ಕ್ಸ್ ಇರುತ್ತೆ. ಸೊ ವೆದರ್ ಎಕ್ಸಾಮ್ ಆನ್ಲೈನ್ ಇರುತ್ತೋ ಆಫ್ಲೈನ್ ಇರುತ್ತೋ ಇದಕ್ಕೂ ಕೂಡ ಉತ್ತರ ಇದೆ. ಹೇಗೆ ನೋಡಬಹುದು ನೀವು, PGCET ಅನ್ನು OMR ಮೂಲಕ ನಡೆಸಲಾಗುತ್ತದೆ. ಪ್ರಶ್ನೆ ಪತ್ರಿಕೆ ವಸ್ತುನಿಷ್ಠ ಭೂ ಆಯ್ಕೆ ಮಾದರಿ ಆಗಿರುತ್ತದೆ. ಅಂದ್ರೆ ಅವರು ಸಿಲೆಬಸ್ ಕಾಪಿ ಬಿಟ್ಟಿದ್ರು, CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಬಿಟ್ಟಿದ್ರು. ಸೊ ಲಾಸ್ಟ್ ವರ್ಷನ್ ಅದೇ ರೀತಿ ಬಿಟ್ಟಿದ್ರು, ಬಟ್ OMR ನಡೆಸಿದ್ರು. ಈ ವರ್ಷ ಅದೇ ರೀತಿ ಬಿಟ್ಟಿದ್ದಾರೆ, ಬಟ್ ಈ ವರ್ಷ ಕೂಡ OMR ಬೇಸ್ಡ್ ಎಕ್ಸಾಮ್ ಇರುತ್ತೆ. ಯು ವಿಲ್ ಬಿ ನಾಟ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಆನ್ಲೈನ್ ಬೇಸ್ಡ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದಿಲ್ಲ. ದಟ್ ಯು ಹ್ಯಾವ್ ಟು ನೋ. ದೆನ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ನೋಡಬಹುದು ನೀವು ಇಲ್ಲಿ. PGCET ಪಠ್ಯಕ್ರಮ PGCET 2026 ಪಠ್ಯಕ್ರಮವನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು. ನೆನ್ಪಿಡ್ಕೊಡ್ರಿ, ಇಲ್ಲಿ ಇದೆಲ್ಲ ಆಯ್ತಾ, ಇದೆಲ್ಲ ನಮಗೆ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್, ಇಟ್ ಇಸ್ ಇರ್ರೆಲೆವೆಂಟ್. ನಮಗೆ ರಿಲೆವೆಂಟ್ ಆಗಿರೋದು ನೋಡ್ರಿ, ಇಲ್ಲಿ ರಿಲೆವೆಂಟ್ ಆಗಿರೋದು ನಮಗೆ ಇಲ್ಲಿ ಬ್ಲೂ ಕಲರ್ ಕೊಟ್ಟಿದ್ದಾರೆ. PGCET 2026 ಈ ಮಾಹಿತಿ ಬುಲೆಟಿನ್ ನಲ್ಲಿ ನಿರ್ದಿಷ್ಟಪಡಿಸಿರುವ ಯಾವುದೇ ಅರ್ಹತಾ ಷರತ್ತುಗಳನ್ನು ಪೂರೈಸುವ ವಿದ್ಯಾರ್ಥಿಗಳನ್ನು ಕರ್ನಾಟಕೇತರ ಅಭ್ಯರ್ಥಿಗಳು ಎಂದು ಪರಿಗಣಿಸಲಾಗುತ್ತದೆ. ದಟ್ ಇಸ್ ಕ್ಲಾಸ್ N. ಮತ್ತು ಇಂತಹ ಅಭ್ಯರ್ಥಿಗಳು MBA MCA ಕೋರ್ಸ್ಗಳಿಗೆ ಆಡಳಿತ ಮಂಡಳಿಯವರು ಸರ್ಕಾರಕ್ಕೆ ಒಟ್ಟು ಬಿಟ್ಟು ಕೊಡುವ ಸೀಟುಗಳಿಗೆ ಮಾತ್ರ ಪ್ರವೇಶ ಪಡೆಯಬಹುದು. ಹಾಗೂ SC ST OBC ಅರ್ಹತಾ ಮಾನದಂಡಗಳು ಕರ್ನಾಟಕದ SC ST OBC ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ಸೊ ಸಿಂಪಲ್, ಇದರ ಅರ್ಥ ಏನಂದ್ರೆ, ಯಾರ್ಯಾರಿಗೆ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಬಿಡ್ತಾರೆ, PGCET ಇನ್ಫಾರ್ಮೇಶನ್ ಬುಲೆಟಿನ್ ಬಿಡ್ತಾರೆ. ಸೊ ನೀವು 7 ವರ್ಷ ಸ್ಟಡಿನ ಕರ್ನಾಟಕದಲ್ಲಿ ಮಾಡಿರ್ಬೇಕು, ಅಥವಾ ನಿಮ್ಮ ತಂದೆ ತಾಯಿ ಮಾಡಿರ್ಬೋದು, ಅಥವಾ ನೀವು ಮಾಡಿರ್ಬೋದು. ಸೊ ಯಾರಾದ್ರೂ ನಿಮ್ಮ ತಂದೆ ತಾಯಿ ನೀವು 7 ವರ್ಷದ ಸ್ಟಡಿನ ನೀವು ಕರ್ನಾಟಕದಲ್ಲಿ ಮಾಡಿದ್ರೆ ನೀವು ಕರ್ನಾಟಕ ಸ್ಟೂಡೆಂಟ್ ಅಂತ ಅನ್ಸ್ಕೋದಿಲ್ಲ. ಇನ್ ಕೇಸ್ ಯಾರಾದ್ರೂ ಔಟ್ ಆಫ್ ಲೈಕ್ ಸ್ಟೇಟ್, ಮಹಾರಾಷ್ಟ್ರ ಆಗಿರ್ಲಿ, ತಮಿಳುನಾಡು, ತೆಲಂಗಾಣ, ಅಂದ್ರೆ ಕರ್ನಾಟಕ ಬಿಟ್ಟು ಹೊರಗಡೆ ಏನಾದ್ರೂ ನೀವು ಸ್ಟಡೀಸ್ ಮಾಡಿದ್ರೆ, ನಿಮ್ಮ ಹತ್ರ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಇಲ್ಲ, ಅಥವಾ ನಿಮ್ಮ ತಂದೆ ತಾಯಿ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮಗೆ ನಾನ್ ಕರ್ನಾಟಕ ಸ್ಟೂಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್
ಯು ಆರ್ ಆಲ್ಸೋ ಎಲಿಜಿಬಲ್ ಟು ರೈಟ್ ದ ಪಿಜಿಸಿಟಿ. ನೀವು ಕೂಡ ಪಿಜಿಸಿಟಿ ಎಕ್ಸಾಮ್ ನ ಬರೀಬಹುದು. ಬಟ್ ನಿಮ್ಗೆ ಜಸ್ಟ್ ನಾನ್ ಕರ್ನಾಟಕ ಸ್ಟೂಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತೆ ನಿಮ್ಗೆ ಸೀಟ್ ಗಳನ್ನ ಸರೆಂಡರ್ ಸೀಟ್ ಗಳು ಏನ್ ಬಿಡ್ತಾರಲ್ಲ ಆ ಸೀಟ್ ಗಳನ್ನ ನಿಮ್ಗೆ ಅಲಾಟ್ ಮಾಡಿ ಕೊಡ್ತಾರೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಹೋಗ್ತಾ ಹೇಳ್ತೀನಿ ನಾನು ಏನ್ ಸರೆಂಡರ್ ಸೀಟ್ ಪ್ರತಿಯೊಂದು ಹೇಳ್ತೀನಿ. ಸೊ ಆಸ್ ಆಫ್ ನೌ ನಾನ್ ಕರ್ನಾಟಕ ಸ್ಟೂಡೆಂಟ್ ಯು ಡೋಂಟ್ ಹ್ಯಾವ್ ಟು ವರಿ, ನಥಿಂಗ್ ಟು ವರಿ. ಸೊ ಜಸ್ಟ್ ಪ್ರಿಪೇರ್ ಆಗ್ರಿ, ಒಳ್ಳೆ ಮಾರ್ಕ್ಸ್ ಸಿಗ್ರಿ, ಡೆಫಿನೆಟ್ ನಿಮಗೂ ಕೂಡ ಸೀಟ್ ಸಿಗುತ್ತೆ. ಬಟ್ ನೆಕ್ಸ್ಟ್ ಬರುವಂತ ಕ್ಲಾಸ್ಗಳಲ್ಲಿ ನಾನ್ ಕರ್ನಾಟಕ ಏನೋ ಸರೆಂಡರ್ ಸೀಟ್ ಗಳು ಅಂತ ಏನಂತ ನಾನು ನೆಕ್ಸ್ಟ್ ಬರುವಂತ ಕ್ಲಾಸ್ಗಳಲ್ಲಿ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್. ಸೊ ವೆರಿ ಸೂನ್ ನಾಳೆ ಅಥವಾ ನಾಡಿದಲ್ಲಿ ನಿಮ್ಗೆ ಏನ್ ಬಿಡಬಹುದು, ಒಂದು ಮಾಹಿತಿ ಬುಲೆಟಿನ್ ಅಂದ್ರೆ ನಿಮಗೆ ಬುಲೆಟಿನ್ ಬಿಡ್ತಾರೆ, ಪಿಜಿಸಿಇಟಿ ಬುಲೆಟಿನ್ ಬಿಡ್ತಾರೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಸೊ ಯಾವಾಗ ಏನೇನ್ ನಡೆಯುತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ ಬುಲೆಟಿನ್ ಬಿಡ್ತಾರೆ. ಅದು ಬಿಟ್ಟ ತಕ್ಷಣ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಹೊಸ ಅಪ್ಡೇಟ್ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಅಪ್ಲಿಕೇಶನ್ ಯಾವಾಗಿಂದ ಹಾಕೋದು ಸರ್, ಅಪ್ಲಿಕೇಶನ್ ಹಾಕೋದು ಯಾವಾಗಿಂದ. ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ, ಅವರು ಏನ್ ಕೊಟ್ಟಿದ್ದಾರೆ, ಆಸಕ್ತ ಅಭ್ಯರ್ಥಿಗಳು ಕೆಇಎ ಮೂಲಕ 2026ನೇ ಸಾಲಿನ ಎಂಬಿಎ, ಎಂಸಿಎ, ಎಂಇ, ಎಂಟೆಕ್, ಎಂ ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಾತಿಗೆ ಅರ್ಹತೆ ಪಡೆಯಲು 23/3/2026 ಬೆಳಗ್ಗೆ 11ರಿಂದ ದಿನಾಂಕ 8/4/2026 ರಾತ್ರಿ 11:59 ಒಳಗಾಗಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ದಿನಾಂಕ 10/4/2026 ಒಳಗೆ ಶುಲ್ಕವನ್ನು ಪಾವತಿಸಬಹುದಾಗಿರುತ್ತದೆ. ಸಿಂಪಲ್ ಅಪ್ಪಿ, 23ನೇ ತಾರೀಕಿಂದ ಇನ್ನು 3 ದಿನ ಬಿಟ್ಟು 29ನೇ ತಾರೀಕಿಂದ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಎಲ್ಲಿವರೆಗೂ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೋದು, 8ನೇ ತಾರೀಕು ಏಪ್ರಿಲ್ 8ನೇ ತಾರೀಕುವರೆಗೂ ನೀವು ಅಪ್ಲಿಕೇಶನ್ ಹಾಕಬಹುದು. ನಥಿಂಗ್ ಟು ವರಿ, ಅದಕ್ಕೂ ತಲೆ ಕೆಡಿಸ್ಕೋಬೇಡ್ರಿ. ಅಪ್ಲಿಕೇಶನ್ ಹಾಕೋದು ಹೆಂಗೆ ಎಲ್ಲಾನು ಕೂಡ ಇದೇ ಚಾನಲ್ ಹೇಳ್ತೀವಿ, ಡೀಟೇಲ್ಡ್ ಆಗಿ ವಿಡಿಯೋ ಮಾಡ್ಕೊಡ್ತೀನಿ, ಒಂದು ಡೆಮೋ ಅಪ್ಲಿಕೇಶನ್ ಕೂಡ ಹಾಕಿ ತೋರಿಸ್ತೀನಿ. ನಥಿಂಗ್ ಟು ವರಿ, ಅದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿದ್ರೆ ಸಾಕು. ಅದನ್ನ ಹೊರತುಪಡಿಸಿ ಆನ್ಲೈನ್ ಅಲ್ಲಿ ಹಾಕದ್ನ ಅಥವಾ ಆನ್ಲೈನ್ ಅಲ್ಲಿ ಹಾಕ್ಬೇಕು, ಸೈಬರ್ ಸೆಂಟರ್ ಹೋದ್ನ, ಅಲ್ಲಿ ಹೋದ್ನ, ಇಲ್ಲಿ ಹೋದ್ನ ಹೋಗ್ರಿ, ಬೇಡ ಅಂತಲ್ಲ. ಅವ್ರಿಗೆ ಪಿಜಿಸಿಟಿ ಅಪ್ಲಿಕೇಶನ್ ಹಾಕಿ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಹಾಕಿಸ್ರಿ, ಅಥವಾ ನೀವೇ ಅಪ್ಲಿಕೇಶನ್ ಹಾಕಿದ್ರೆ ತುಂಬಾ ಒಳ್ಳೇದು. ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಪ್ರತಿಯೊಂದು ಕೂಡ ಹೇಳ್ತೀನಿ. ಇದೇ ಧ್ರುವಿಕ ಅಕಾಡೆಮಿ ಚಾನಲ್ ಹೇಳ್ಕೊಡ್ತೀವಿ. ಸೊ 23 ಇನ್ನು 3 ದಿನ ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ನಿಮಗೆ 8ನೇ ತಾರೀಕುವರೆಗೂ, ಏಪ್ರಿಲ್ 8ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕುವಂತ ಟೈಮ್ ಇದೆ. ಬಟ್ ದೆನ್ ಫೀಸ್ ನ ಪೇ ಮಾಡ್ಬೇಕು. ಎಷ್ಟಿರುತ್ತೆ ಸರ್ ಫೀಸು? ನೆನ್ಪಿಟ್ಕೊಡ್ರಿ, SC/ST ಸ್ಟೂಡೆಂಟ್ ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಜನರಲ್ ಮೆಡಿಕಲ್ ಸ್ಟೂಡೆಂಟ್ ಗೆ 700 ರೂಪಾಯಿ 600 ರೂಪಾಯಿ ರೀತಿ ಫಿಕ್ಸ್ ಮಾಡ್ತಾರೆ. ಅದು ಅಪ್ಲಿಕೇಶನ್ ಡೇಟ್ ದಿವಸನೇ ಗೊತ್ತಾಗುತ್ತೆ. ನಥಿಂಗ್ ಟು ವರಿ, ಆಸ್ ಆಫ್ ನೌ ವೆರಿ ಅಫೋರ್ಡಬಲ್ ಫೀಸ್ ಇರುತ್ತೆ, 700 ರೂಪಾಯಿ 600 ರೂಪಾಯಿ ಅಷ್ಟೇ ಇರುತ್ತೆ. ಸೊ ನೀವು ಅಪ್ಲಿಕೇಶನ್ ಹಾಕೊಳ್ಬಹುದು, ಡೋಂಟ್ ವರಿ ಅಬೌಟ್ ದಟ್. ಅಪ್ಲಿಕೇಶನ್ ಹಾಕಿದ್ಮೇಲೆ ಫೀಸ್ ಕಟ್ಟೋದು 10/4/2026. ನೀವು ಆನ್ಲೈನ್ ಮುಖಾಂತರ ಫೀಸ್ ಕಟ್ಟಬಹುದು, ಬ್ಯಾಂಕ್ ಚಲನ್ ತಗೊಂಡು ಫೀಸ್ ಕಟ್ಟಬಹುದು, ಎಲ್ಲಾ ಮೋಡ್ ಆಫ್ ಪೇಮೆಂಟ್ಸ್ ಇರುತ್ತೆ, ಡೆಬಿಟ್ ಕಾರ್ಡ್ ಎಲ್ಲಾ ಮೋಡ್ ಆಫ್ ಪೇಮೆಂಟ್ಸ್ ಇರುತ್ತೆ. ಈಸಿಯಾಗಿ ಅಪ್ಲಿಕೇಶನ್ ಹಾಕಬಹುದು. ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತ. ಚಾನಲ್ ನ ನೋಡ್ತಾ ಇರಿ, ಐ ವಿಲ್ ಟೆಲ್ ಯು ಈಚ್ ಅಂಡ್ ಎವ್ರಿಥಿಂಗ್. ಡನ್ ಎವ್ರಿಬಡಿ. ನೆಕ್ಸ್ಟ್, ಸೊ ನಿಮ್ಗೆ ಗೊತ್ತಿರಬೇಕು 23ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 8ನೇ ತಾರೀಕುವರೆಗೂ, ಏಪ್ರಿಲ್ 8ನೇ ತಾರೀಕುವರೆಗೂ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇನಫ್ ಟೈಮ್, ದೇ ಹ್ಯಾವ್ ಗಿವನ್ ಇನಫ್ ಟೈಮ್. ಅಪ್ರಾಕ್ಸಿಮೇಟ್ಲಿ 20 ದಿನ ಟೈಮ್ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಟೈಮ್ ಕೊಟ್ಟಿದ್ದಾರೆ. ಆರಾಮಾಗಿ ಅಪ್ಲಿಕೇಶನ್ ಹಾಕ್ರಿ ವಿದೌಟ್ ಎರರ್. ರೈಟ್. ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ಅಭ್ಯರ್ಥಿಗಳು ಹೊಂದಿರುವ ಯುಜಿ ಪದವಿಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳುವ ಸ್ನಾತಕೋತ್ತರ ಪದವಿಗಳು ಮತ್ತು ಪ್ರಾಧಿಕಾರವು ನೀಡುವ ಎಲ್ಲಾ ಪ್ರವೇಶಗಳು ಸರ್ಕಾರ ಸಂಬಂಧಿಸಿದ ವಿಶ್ವವಿದ್ಯಾಲಯಗಳು ಹಾಗೂ ಅಪೆಕ್ಸ್ ಸಂಸ್ಥೆಗಳು ನೀಡುವ ಅನುಮೋದನೆಗೆ ಒಳಪಟ್ಟಿರುತ್ತದೆ. ಅಂದ್ರೆ ಏನು, ಸಪೋಸ್ ಫಾರ್ ಎಕ್ಸಾಂಪಲ್ ನಾನು BCA ಮಾಡಿದೀನಿ, ನಾನು MBA ಮಾಡ್ಬೋದಾ? ನಾನು BCom ಮಾಡಿದೀನಿ, ನಾನು MCA ಮಾಡ್ಬೋದಾ? ಸೊ ಇದೆಲ್ಲ ಕೂಡ ಎಲಿಜಿಬಿಲಿಟಿ ಕ್ಲಾಸ್ ಅಲ್ಲಿ ಬರುತ್ತೆ. ಸೊ ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ನಾನು ಎಲಿಜಿಬಿಲಿಟಿ ಕ್ಲಾಸ್ ಬಗ್ಗೆ ಹೇಳ್ತೀನಿ. ಕ್ಲಾಸ್ A ಅಂದ್ರೆ ಏನು, ಕ್ಲಾಸ್ B ಅಂದ್ರೆ ಏನು, ಕ್ಲಾಸ್ C ಅಂದ್ರೆ ಏನು, ಯಾರ್ಯಾರು MBA ಮಾಡಕ್ ಅರ್ಹತೆ ಇರುತ್ತೆ, ಯಾರ್ಯಾರು MCA ಮಾಡಕ್ ಅರ್ಹತೆ ಇರುತ್ತೆ. ಸಿಂಪಲ್ ಅಪ್ಪಿ, ಯಾರ್ಯಾರಿಗೆ 50% ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಗ್ರಾಜುಯೇಷನ್ ಅಲ್ಲಿ ಬಂದಿದ್ಯೋ ನೀವು MBA MCA ಮಾಡಕ್ ಅರ್ಹತೆ ಇರುತ್ತೆ. ಅದೇ BCom ಮಾಡಿದವರು MCA ಮಾಡ್ಬೋದಾ, BBA ಮಾಡಿದವರು MBA ಮಾಡ್ಬೋದಾ, BCA ಮಾಡಿದವರು MBA ಮಾಡ್ಬೋದಾ? ಐ ವಿಲ್ ಟೆಲ್ ಯು ಈಚ್ ಅಂಡ್ ಎವ್ರಿಥಿಂಗ್. ತಲೆ ಕೆಡಿಸ್ಕೋಬೇಡ್ರಿ. ಸೊ ಒಂದು ಬುಲೆಟಿನ್ ಬಿಡ್ತಾರೆ, ಬುಲೆಟಿನ್ ರೆಫರ್ ಮಾಡ್ಬಿಟ್ಟು ಐ ವಿಲ್ ಟೆಲ್ ಈಚ್ ಅಂಡ್ ಎವ್ರಿಥಿಂಗ್. ಯು ಡೋಂಟ್ ಹ್ಯಾವ್ ಟು ವರಿ. ಆಸ್ ಆಫ್ ನೌ ವಾಟ್ ಯು ಆರ್ ಪ್ರಿಪೇರಿಂಗ್, ಜಸ್ಟ್ ಪ್ರಿಪೇರ್ ದಟ್, ಪ್ರಿಪೇರ್ ವೆಲ್ ಅಷ್ಟೇ. ರೈಟ್. ಸೊ ಇದು ಅಪ್ಲಿಕೇಶನ್ ಡೀಟೇಲ್ ಆಗಿತ್ತು. ಸೊ ನಿಮಗೆ ಎಕ್ಸಾಮ್ ಅಂದ್ಬಿಟ್ಟಪ್ಪಿ ಇನ್ನೊಂದ್ಸತಿ ಹೇಳ್ತೀನಿ, ಎಕ್ಸಾಮ್ ಅಂದ್ಬಿಟ್ಟು ನಿಮ್ಗೆ ಯಾವಾಗಿರುತ್ತೆ, ನಿಮಗೆ MBA MCA ದವರೆಗೆ ಸೊ 24ನೇ ತಾರೀಕು ಬೆಳಿಗ್ಗೆ 10:30 ಇಂದ 12:30 MCA ಇರುತ್ತೆ. 100 ಮಾರ್ಕ್ಸ್ ಪೇಪರ್, 100 ಕ್ವಶನ್ಸ್, OMR ಬೇಸ್ಡ್. ಮಧ್ಯಾಹ್ನ 2:30 ಇಂದ 4:30 MBA ಪೇಪರ್ ಇರುತ್ತೆ. 100 ಮಾರ್ಕ್ಸ್, 100 ಕ್ವಶನ್, OMR ಬೇಸ್ಡ್. ಸೊ ಇಟ್ ಈಸ್ ಯುವರ್ ಟೈಮ್ ಟೇಬಲ್. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ, ಸರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ? ಸಿ ಗೈಸ್, ಐ ಟೆಲ್ ಯು ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಒಂದು 10 ರಿಂದ 11 ವರ್ಷದಲ್ಲಿ PGCET ಕ್ಯಾಟಗರಿ ಇರೋದ್ರಿಂದ ಐ ಆಮ್ ಟೆಲಿಂಗ್ ಯು ದಟ್ ಎಕ್ಸಾಮ್ ಪ್ರತಿ ವರ್ಷ 2020ಕ್ಕಿಂತ ಕೋವಿಡ್ ಕಿಂತ ಮುಂಚೆ ನಿಮಗೆ ಜೂನ್ ಜುಲೈ ಅಲ್ಲೇ ಎಕ್ಸಾಮ್ಸ್ ನಡೆಸಿದ್ರು. ಆಫ್ಟರ್ ಕೋವಿಡ್ ಏನಾಯ್ತು, ಅಕಾಡೆಮಿಕ್ ಇಯರ್ ಕ್ಯಾಲೆಂಡರ್ ಆಯ್ತು ಡಿಸ್ಟ್ರಪ್ಟ್ ಆಯ್ತು. ಅವಾಗ ಏನಾಯ್ತು, ಇಟ್ ವೆಂಟ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ ತರ ಹೋಗಿದೆ. ಅಗೇನ್ ದೇ ಆರ್ ಕಮಿಂಗ್ ಬ್ಯಾಕ್. ಅಗೇನ್ ಏನ್ ಮಾಡ್ತಾರೆ, ಸ್ಲೋ ಆಗಿ ಕಮಿಂಗ್ ಬ್ಯಾಕ್ ಅಂಡ್ ಅಕಾಡೆಮಿಕ್ ಇಯರ್ ಕ್ಯಾಲೆಂಡರ್ ಗೆ ಹೊಂದಾಣಿಕೆ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಮೇ ಇಸ್ ಟೂ ಅರ್ಲಿ.
ಮೇ ತುಂಬಾ ಹತ್ರ ಆಯ್ತು, ಜೂನ್ ಜುಲೈ ನಡೆಸಿದ್ರು ಒಳ್ಳೇದಾಗ್ತಾ ಇತ್ತು. ನಾನು ಕೂಡ ಕೆ ಜೊತೆಗೆ ಮಾತಾಡ್ತೀನಿ, ಪೋಸ್ಟ್ಪೋನ್ ಆಗುತ್ತಾ ಅಥವಾ ಇದೇ ಡೇಟ್ ಫೈನಲ್ ನೋಡೋಣ. ಬಿಕಾಸ್ ಯಾವಾಗಿದ್ರು ನಾವು ಪೋಸ್ಟ್ಪೋನ್ಮೆಂಟ್ ಅಥವಾ ಯಾವಾಗ ಇದ್ರ ಬಗ್ಗೆ ಮಾತಾಡಬಹುದು, ವೆನ್ ವಿ ಗಾಟ್ ಟು ನೋ ಯುವರ್ ಸೆಮಿಸ್ಟರ್ ಎಕ್ಸಾಮ್ಸ್ ಟೈಮ್ ಟೇಬಲ್ ವಿಡಿಯೋ ನೋಡೋ ನಿಮ್ಮ ಹತ್ರ ಇದ್ರೆ, ಆಲ್ರೆಡಿ 6 ಸೆಮಿಸ್ಟರ್ ಟೈಮ್ ಟೇಬಲ್ ಏನಾದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಸೊ ದಟ್ ನಿಮಗೆ ಏನೋ ಕೊಲೈಡ್ ಆಗ್ತಾ ಇದೆ ನಿಮ್ಮ ಎಕ್ಸಾಮ್. ಅಂದ್ರೆ ನಾಳೆ ನಿಮಗೆ PhD ಇವತ್ತು ಗ್ರಾಜುಯೇಷನ್ ಎಕ್ಸಾಮ್, ನಾಡಿದ್ದು ಗ್ರಾಜುಯೇಷನ್ ಎಕ್ಸಾಮ್, ಈ ರೀತಿ ಕೊಲಿಷನ್ ಇದ್ರೆ ಯು ಕ್ಯಾನ್ ರಿಕ್ವೆಸ್ಟ್ KE ಸೊ ದಟ್ ದೇ ವಿಲ್ ಕನ್ಸಿಡರ್ ಇಟ್. ಬಟ್ ಆಸ್ ಆಫ್ ನೌ ಮಾಡ್ರಿ, ಪ್ರಿಪೇರ್ ಆಗ್ರಿ, ಇದೇ ಡೇಟ್ ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗಬೇಕು. ಬಿಕಾಸ್ ನೆಕ್ಸ್ಟ್ ತುಂಬಾ ವಿಡಿಯೋಸ್ ಗಳು ಬರ್ತಿರ್ತಾವೆ ನಿಮಗೆ ಬೇರೆ ಬೇರೆ ಕಡೆ ಎಲ್ಲ. ಪೋಸ್ಟ್ಪೋನ್ ಆಗುತ್ತೆ, ತಲೆ ಕಟ್ಸ್ಕೊಬೇಡ್ರಿ, ಆರಾಮಾಗ್ರಿ. ಇನ್ನೋ ಪೋಸ್ಟ್ಪೋನ್ ಆಗುತ್ತೋ ಆಗಲ್ವೋ ದಟ್ ಡಸಂಟ್ ಮ್ಯಾಟರ್, ದಟ್ ಡಸಂಟ್ ಮ್ಯಾಟರ್. ಬಟ್ ದ ಥಿಂಗ್ ಇಸ್ ಯು ಹ್ಯಾವ್ ಟು ಬಿ ಅವೇರ್. ನಿಮ್ಗೆ ಗೊತ್ತಿರಬೇಕು ದಟ್ ನಿಮ್ಗೆ ಇದೇ ಡೇಟ್ ನ ಕನ್ಸಿಡರ್ ಮಾಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಫೈನ್ ಎವ್ರಿವನ್. ಸೊ ಇದು ಎಕ್ಸಾಮ್ ಟೈಮ್ ಟೇಬಲ್ ಆಗಿತ್ತು. ಆದಷ್ಟು ಬೇಗ ಪ್ರಿಪರೇಷನ್ ಗಳನ್ನ ಸ್ಟಾರ್ಟ್ ಮಾಡಿ. ಇನ್ನೊಂದು ಅಪ್ಡೇಟ್, ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗುತ್ತೆ ಸರ್, ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ನಾವು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೋಬೇಕಂತ ತುಂಬಾ ಜನ ಕೇಳ್ತಾ ಇದ್ರು. ನೆನ್ಪಿಟ್ಕೊಡ್ರಿ, ಆಸ್ ಆಫ್ ನಮ್ ಅಪ್ಲಿಕೇಶನ್ ಹಾಕೋ ಟೈಮ್ಗೆ ನಿಮಗೆ ಡಾಕ್ಯುಮೆಂಟ್ಸ್ ಗಳು ಏನು ಬೇಕಾಗಿರೋದು. ಬಿಕಾಸ್ ಅಲ್ಲಿ ಏನಾಗುತ್ತೆ, ಅಲ್ಲ ಕೂಡ ಡಿಜಿ ಲಾಕರ್, ನಿಮ್ದೆಲ್ಲ ಡಿಜಿ ಲಾಕರ್ ಇರುತ್ತಲ್ಲ, ಸೊ ಡಿಜಿ ಲಾಕರ್ ಇಂದ ಅದೆಲ್ಲ ಫೆಚ್ ಮಾಡ್ಬಿಡುತ್ತೆ. ನಿಮ್ಮ 10th ಮತ್ತು PUC ಮ್ಯಾಥ್ಸ್ ಡಿಜಿ ಲಾಕರ್ ಇಂದ ಫೆಚ್ ಮಾಡುತ್ತೆ. ಯಾರ ಹತ್ರ ಡಿಜಿ ಲಾಕರ್ ಇಲ್ಲ, ಡಿಜಿ ಲಾಕರ್ ಆಪ್ ಹಾಕಿ ಇಟ್ಕೊಳ್ರಿ. ಸೊ ಅದಕ್ಕೆ ಲಾಗಿನ್ ಆಗ್ಬಿಟ್ಟು ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿರುತ್ತೆ, ಆಟೋಮೆಟಿಕ್ ಫೆಚ್ ಆಗುತ್ತೆ. ಅಪ್ಲೋಡ್ ಮಾಡಿ ಇಟ್ಕೊಳ್ರಿ ಡಿಜಿ ಲಾಕರ್ ಒಳಗಡೆ. ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ಅದು ಡಿಜಿ ಲಾಕರ್ ಇಂದ ಫೆಚ್ ಆಗಿ ಆಟೋಮೆಟಿಕ್ ಆಗಿ ತೊಳುತ್ತೆ. ಇನ್ ಕೇಸ್ ಸಪೋಸ್ ಕೇಳಿದ್ರು ಸ್ಯಾಟ್ಸ್ ನಂಬರ್ ಕೇಳ್ಬೋದು, ಅದು ಬಿಟ್ಟು ಏನಿರೋದಿಲ್ಲ. ನೀವು ಅಪ್ಲೋಡ್ ಮಾಡಬೇಕಾಗಿರೋ ಸಿಂಪಲ್ ಫೋಟೋಗ್ರಾಫ್ಸ್ ಬೇಕಾಗ್ಬೋದು, ಫೋಟೋಗ್ರಾಫ್ ಬೇಕಾಗುತ್ತೆ, ಆಬ್ವಿಯಸ್ಲಿ ಬೇಕೇ ಬೇಕಾಗುತ್ತೆ. ಯು ಮೇ ಬಿ ಅಪ್ಡೇಟ್ ಸಿಗ್ನೇಚರ್ ನ ಕೆಲವೊಂದ್ಸರಿ ಅಪ್ಡೇಟ್ ಮಾಡಕ್ ಕೇಳಬಹುದು, ಇವೆರಡನ್ನು ಕೇಳಬಹುದು. ಆಸ್ ಆಫ್ ನೌ ಸ್ಟಡಿ ಸರ್ಟಿಫಿಕೇಟ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಅವನ್ನೆಲ್ಲ ಅಪ್ಲೋಡ್ ಮಾಡಕ್ ಇವಾಗ ಕೇಳೋದು ನನಗೆ ಡೌಟ್. ಹೇಳಿದ್ರು ಕೂಡ ತಲೆ ಕೆಡ್ಸ್ಕೊಬೇಡ್ರಿ, ಎಲ್ಲಿವರೆಗೂ ಇರುತ್ತೆ. ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 4th ಸೆಮಿಸ್ಟರ್ ವರೆಗೂ ಅಷ್ಟೇ ಮಾತ್ರ ಡಾಕ್ಯುಮೆಂಟ್ಸ್ ಇತ್ತು ಅಂತ ಅನ್ಕೊಳ್ಳಿ, ಅದಷ್ಟೇ ಅಪ್ಲೋಡ್ ಮಾಡಿ. 5th ಸೆಮಿಸ್ಟರ್ ವರೆಗೂ ಇತ್ತು, ಅದಷ್ಟೇ ಅಪ್ಲೋಡ್ ಮಾಡಿ. ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ ಗೆ, ಸರ್ ನಂದು 4th ಸೆಮಿಸ್ಟರ್ ಅಲ್ಲಿ ಬ್ಯಾಕ್ಲಾಗ್ ಇದೆ, 5th ಸೆಮಿಸ್ಟರ್ ಅಲ್ಲಿ ಬ್ಯಾಕ್ಲಾಗ್ ಇದೆ, 3rd ಸೆಮಿಸ್ಟರ್ ಅಲ್ಲಿ, 2nd ಸೆಮಿಸ್ಟರ್ ಅಲ್ಲಿ, 1st ಸೆಮಿಸ್ಟರ್ ಅಲ್ಲಿ ಬ್ಯಾಕ್ಲಾಗ್ ಇದೆ. am I eligible to prepare for PGCET? Yes my dear, you are eligible to write the PGCET exam. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಎಷ್ಟೇ ಬ್ಯಾಕ್ಲಾಗ್ಸ್ ಇದ್ರು ಕೂಡ ಯು ಆರ್ ನಾಟ್ ಬಾರ್ಡ್ ಟು ರೈಟ್ PGCET ಎಕ್ಸಾಮ್. ಆರಾಮ ಬರಿಬಹುದು, ಪ್ರಿಪೇರ್ ಆಗ್ರಿ. ನಿಮಗೆ ಅಂಟಿಲ್ ಯು ಗೋ ಅಂಡ್ ಡೂ ದ ಅಡ್ಮಿಷನ್ ಟು ದ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡೋ ದಿನದವರೆಗೂ ಅದು ಪಾಸ್ ಆಗಿದ್ರೆ ಸಾಕು. ಎಕ್ಸಾಮ್ಸ್ ಬರೀಬಹುದು, ಎಡಿಟ್ ಆಪ್ಷನ್ ಮಾಡಬಹುದು, ಪ್ರತಿಯೊಂದು ಮಾಡಬಹುದು. ಬಟ್ ಕಾಲೇಜ್ ಹೋಗಿ ಅಡ್ಮಿಷನ್ ಯಾವತ್ ಮಾಡ್ತಾರಲ್ವಾ, ಅಲ್ಲಿವರೆಗೂ ಯಾವಾಗ ಟೈಮ್ ಇರುತ್ತೆ. ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ಬೋದಪ್ಪ, ಸೆಪ್ಟೆಂಬರ್ ಹೋಗ್ಬೋದು, ಅಕ್ಟೋಬರ್ ಹೋಗ್ಬೋದು. ಬಿಕಾಸ್ ಮೇಗ್ ಎಕ್ಸಾಮ್ ನಡೆಯುತ್ತೆ, ಅವ್ರು 15 ದಿವಸದಲ್ಲಿ ರಿಸಲ್ಟ್ ಬಿಡಲ್ಲ. ಇಟ್ ವಿಲ್ ಟೇಕ್ 1.5 months ಟು ರಿಲೀಸ್ ದ ರಿಸಲ್ಟ್. ಸೊ ಅದಾದ್ಮೇಲೆ ಪ್ರೊಸೆಸ್ ಆಗ್ಬೇಕು, ಫಸ್ಟ್ ರೌಂಡ್ ಸೆಕೆಂಡ್ ಇದೆಲ್ಲ ಆಗ್ಬೇಕು ಅಂದ್ರೆ ಮೇ ಗೋ ಅಂಟಿಲ್ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ. ಸೊ ಅಲ್ಲಿವರೆಗೂ ನಿಮ್ಗೆ ಟೈಮ್ ಇರುತ್ತೆ. ಅಲ್ಲಿವರೆಗೂ ನಿಮ್ದು ಎಕ್ಸಾಮ್ಸ್ ಗಳು ಕ್ಲಿಯರ್ ಆಗಿದ್ರೆ ಸಾಕು. ಅಂಡ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅದು ಕೂಡ ವಿಡಿಯೋ ಮಾಡ್ತೀನಿ ನಾನು. ಹೊಸ ವಿಡಿಯೋ, ಹಳೆ ವಿಡಿಯೋ ಆಲ್ರೆಡಿ ಇದೆ ಚಾನಲ್ ಅಲ್ಲಿ, ಲಾಸ್ಟ್ ಇಯರ್ದು ಆ ಡಾಕ್ಯುಮೆಂಟ್ಸ್ ವಿಡಿಯೋ ನೋಡ್ಕೋಬಹುದು ನೀವು. ಬಟ್ ಹೊಸ ವಿಡಿಯೋ, ಈ ವರ್ಷದ್ದು ಹೊಸ ವಿಡಿಯೋ ಮತ್ತೆ ನಾನು ರಿಲೀಸ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್, ಸ್ಟೇ ಇನ್ ಚಾನಲ್ ಹೋಗಿ ಆರಾಮಿರ್ರಿ. ಟೆಲ್ ಯು ಈಚ್ ಅಂಡ್ ಎವ್ರಿಥಿಂಗ್ ನಾವ್ ಹೇಳ್ಕೊಡ್ತೀವಿ, ತಲೆನೇ ಕೆಡ್ಸ್ಕೊಬೇಡ್ರಿ. ಅಂಡ್ ನೌ ಇಟ್ ಇಸ್ ಅ ಹೈ ಟೈಮ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ದ ಪ್ರಿಪರೇಷನ್. ನೋಡ್ರಿ ಇಲ್ಲಿವರೆಗೂ ದಟ್ ನಾವು ಬ್ಯಾಚ್ ಕೋರ್ಸ್ ಜಾಯಿನ್ ಆಗ್ರಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಇಟ್ ಇಸ್ ಹೈ ಟೈಮ್ ದಟ್ ಯು ಶುಡ್ ನಾಟ್ ನೆಗ್ಲೆಕ್ಟ್ ಅಂತ ಹೇಳ್ತಾ ಇದ್ವಿ. ಬಟ್ ನೌ ಯು ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಬಿಕಾಸ್ ಎಕ್ಸಾಮ್ ಡೇಟ್ ಬಂದಿದೆ. ಅಪ್ರಾಕ್ಸಿಮೇಟ್ಲಿ ಇನ್ನೊಂದು ಎಷ್ಟಿದೆಯಪ್ಪ, ಇನ್ನೊಂದು ನಿಮಗೆ 60ರಿಂದ 64 ದಿನ, ಒಂದು 64 ಆಡ್ ಡೇಸ್ ಅಂತ ಇಟ್ಕೊಳ್ರಿ. 64 ಆಡ್ ಡೇಸ್ ಅಂತ ಇಟ್ಕೊಂಡ್ರು, 64 ಆಡ್ ಡೇಸ್ ಅಂತ ಇಟ್ಕೊಂಡ್ರು ಸ್ಟೂಡೆಂಟ್ ಗೆ ಒಂದು ಕ್ವಶನ್ ಇರುತ್ತೆ, ಸರ್ ಇಸ್ ಇಟ್ ಪಾಸಿಬಲ್ ಟು prepare in this 64 days? Yes my dear, it is obviously possible that you can prepare in these days. ಆರಾಮಾಗಿ ಆಗ್ಬೋದು. ಪ್ರೊವೈಡೆಡ್ ನಾವು ಕ್ಲಾಸಸ್ ಅಲ್ಲಿ ಏನ್ ಹೇಳ್ತೀವೋ ಅದನ್ನಷ್ಟೇ ಫಾಲೋ ಮಾಡ್ರಿ. ಯಾವ ಯೂಟ್ಯೂಬ್ ಚಾನಲ್, ಯಾವ ಟೆಲಿಗ್ರಾಮ್ ಚಾನಲ್, ಯಾವ ವಾಟ್ಸ್ಆಪ್ ಗ್ರೂಪ್ ಯಾವ್ದು ಬೇಡ. ಓನ್ಲಿ ಕ್ಲಾಸ್ ಅಲ್ಲಿ ಏನ್ ಹೇಳ್ತೀವೋ, ನಾವು ಸ್ಟಡಿ ಮೆಟೀರಿಯಲ್ ಏನ್ ಕೊಡ್ತೀವೋ, ನಾವು ಟೆಸ್ಟ್ ಏನ್ ಕೊಡ್ತೀವೋ, ಈ ಮೂರನ್ನ ಕರೆಕ್ಟ್ ಆಗಿ ಮಾಡ್ಬೇಡ್ರಿ. ಡೆಫಿನೆಟ್ಲಿ ಐ ಗಿವ್ ಯು ಅಶ್ಯೂರೆನ್ಸ್ ವಿದಿನ್ 100 ರ್ಯಾಂಕ್ ಬರುತ್ತೆ. ನೋಡುವಂತಲ್ಲ, ಅಗೇನ್ ಇಟ್ ವೇರಿ ಆಗುತ್ತೆ. ಬಟ್ ನೀವು ಎಷ್ಟು ಅಟೆಂಟಿವ್ ಆಗಿ ಈ ಮೂರನ್ನ ಮಾಡ್ತೀರಾ ನಮ್ಮ ಬ್ಯಾಚ್ ಕೋರ್ಸ್ ಅಲ್ಲಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಟಾಪ್ ರ್ಯಾಂಕ್. Now we are having Parakram
4.0 ಬ್ಯಾಚ್ ಕೋರ್ಸ್, ಪರಾಕ್ರಮ್ 4.0 ಬ್ಯಾಚ್ ಕೋರ್ಸ್ ಲಾಂಚ್ ಮಾಡಿದೀವಿ. ಸೊ ಯಾರ್ಯಾರಿಗೆ ಪರಾಕ್ರಮ್ 4.0 ಬ್ಯಾಚ್ ಕೋರ್ಸ್ ಜಾಯ್ನ್ ಆಗಬೇಕು ಆದಷ್ಟು ಬೇಗ ಜಾಯ್ನ್ ಆಗ್ರಪ್ಪಿ. ನಿಮಗೆ ಎವ್ರಿ ಡೇ ಯು ವಿಲ್ ಬಿ ಹ್ಯಾವಿಂಗ್ ಲೈವ್ ಕ್ಲಾಸಸ್ ಇರುತ್ತೆ. ಪ್ರತಿದಿನ ಯು ವಿಲ್ ಬಿ ಹ್ಯಾವಿಂಗ್ ಲೈವ್ ಕ್ಲಾಸಸ್, ರೈಟ್? ಆಲ್ ದ 5 ಸಬ್ಜೆಕ್ಟ್ಸ್ ಆಫ್ MBA, ಆಲ್ ದ 6 ಸಬ್ಜೆಕ್ಟ್ಸ್ ಆಫ್ MCA. ನಿಮಗೆ ಬಿಟ್ರೆ ವಿಲ್ ಬಿ ಹ್ಯಾವಿಂಗ್ ರೆಕಾರ್ಡೆಡ್ ಸೆಷನ್ಸ್. ಸೊ ರೆಕಾರ್ಡೆಡ್ ಲೈವ್ ಕ್ಲಾಸ್ ಮಿಸ್ ಆದರೆ ಇದೇ ಕ್ಲಾಸ್ ರೆಕಾರ್ಡೆಡ್ ಸಿಗುತ್ತೆ ನಿಮಗೆ. ಡೈಲಿ 25 ಮಾರ್ಕ್ಸ್ ಇನ್ ಟೆಸ್ಟ್ ಇರುತ್ತೆ, ವೀಕ್ಲಿ 100 ಮಾರ್ಕ್ಸ್ ಇನ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟಿವ್ ಟೆಸ್ಟ್ ಸಪರೇಟ್ ಆಗಿ ಆಡ್ ಆಗುತ್ತೆ. ಈಗ ಸಬ್ಜೆಕ್ಟಿವ್ ಟೆಸ್ಟ್ ಏನಾಗುತ್ತೆ, ಸಪೋಸ್ ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್, ಈ ಟಾಪಿಕ್ ಮುಗೀತಾ, ಅದ್ರ ಮೇಲೆ ಒಂದು ಟೆಸ್ಟ್ ಸಬ್ಜೆಕ್ಟಿವ್ ಟೆಸ್ಟ್ ಆಡ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಆಕ್ಸೆಸ್ ಸ್ಟಿಲ್ ಎಕ್ಸಾಮ್, ಇದು ಒಂದು ಬ್ಯಾಚ್ 4.0 ಅಷ್ಟೇ ಅಲ್ಲ. ನೆಕ್ಸ್ಟ್ 4.0 ಆದ್ಮೇಲೆ 5.0 ಬರುತ್ತೆ, ಅದಕ್ಕೂ ಆಕ್ಸೆಸ್ ಇರುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಬ್ಯಾಚ್ ಬರುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ, ಟಾರ್ಗೆಟ್ ಬ್ಯಾಚ್ ಆಕ್ಸೆಸ್ ಇರುತ್ತೆ. ಇನ್ನು 2 ಸಲ ಸಿಲೆಬಸ್ ಕವರ್ ಆಗುತ್ತೆ. ಎಲ್ಲಾ ಬ್ಯಾಚ್ಗೂ ಕೂಡ ನಿಮಗೆ ಆಕ್ಸೆಸ್ ಇರುತ್ತೆ ಒಂದು ಸತಿ ಬ್ಯಾಚ್ ಗೆ ಜಾಯಿನ್ ಆಗಬಿಟ್ರೆ. ಅಂಡ್ ವೆರಿ 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 ಇಂಪಾರ್ಟೆಂಟ್, ದಟ್ ಈಸ್ ಎಕ್ಸಾಮ್ ಟೈಮ್ ಅಲ್ಲಿ 30 ಫುಲ್ ಲೆಂತ್ ಮಾಕ್ ಟೆಸ್ಟ್ ಗಳು ನಡೀತವೆ. 30 ಫುಲ್ ಲೆಂತ್ ಮಾಕ್ ಟೆಸ್ಟ್ ಗಳು ನಡೀತವೆ. ಈ ಟೆಸ್ಟ್ ಗಳನ್ನ ಅಟೆಂಡ್ ಆಗೋದ್ರಿಂದ ಡೆಫಿನೆಟ್ಲಿ ಯು ಮೇ ಎಕ್ಸ್ಪೆಕ್ಟ್ ಮೆನಿ ಕ್ವಶನ್ಸ್ ಕಮಿಂಗ್ ಔಟ್ ಆಫ್ ದಿಸ್ ಸೀರೀಸ್. ಆಬ್ವಿಯಸ್ಲಿ ಕ್ಲಾಸಸ್ ಇಂದ ಬಂದೇ ಬರ್ತವೆ, ಡೆಫಿನೆಟ್ಲಿ ಬರ್ತವೆ. ಪ್ರತಿ ವರ್ಷನೂ ಮಿಸ್ ಆಗದೆ 5ರಿಂದ 6 ಕ್ವಶನ್ ಬಂದೇ ಬಂದಿರ್ತವೆ. ಬಟ್ ಟೆಸ್ಟ್ ಗಳಿಂದ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಕ್ವಶನ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಹಂಗಾಗಿ ಪರಾಕ್ರಮ್ 4.0 ಬ್ಯಾಚ್ ಕೋರ್ಸ್ಗೆ ಆದಷ್ಟು ಬೇಗ 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 ಜಾಯಿನ್ ಆಗ್ರಿ ಅಂತ ಹೇಳ್ತೀನಿ ನಾನು. ಬಿಕಾಸ್ ಇನ್ನು ತುಂಬಾ ದಿನ ಟೈಮ್ ಇಲ್ಲ. ಯು ಹ್ಯಾವ್ ಟು ಬಿ ಸೀರಿಯಸ್, ಯು ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಸೊ ಲೈಫ್ ಅಲ್ಲಿ ಒಂದೇ ಸತಿ ಆಪರ್ಚುನಿಟಿ ಬರತ್ತೆ, ಪದೇ ಪದೇ ಬರಲ್ಲ. ಬಂದಿರೋ ಆಪರ್ಚುನಿಟಿ, ಸಿಕ್ಕಿರೋ ಆಪರ್ಚುನಿಟಿ ಅವಾಗಲೇ ಗ್ರಾಬ್ ಮಾಡ್ಕೋಬೇಕು. ಬಿಕಾಸ್ ಈ ವರ್ಷ ನೀವು PGCET ಎಕ್ಸಾಮ್ಸ್ ನ ಚೆನ್ನಾಗಿ ಮಾಡಲಿಲ್ಲ, ಒಳ್ಳೆ ರ್ಯಾಂಕಿಂಗ್ ತೆಗಿಲಿಲ್ಲ ಅಂತ ಅಂದ್ರೆ ಟೆಲಿಂಗ್ ಯು ಗೈಸ್, you are going to suffer so much. ಬಿಕಾಸ್ ಇವಾಗ BBA, BCom, BCA, ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹ್ಯಾವ್ ಡನ್ ವೆರಿ ಸೀರಿಯಸ್, ತುಂಬಾ ಸೀರಿಯಸ್ ಆಗಿ ಎಷ್ಟು ಜನ ಮಾಡಿದಾರ ಗೊತ್ತಿಲ್ಲ, ಪರ್ಸೆಂಟೇಜ್ ಎಷ್ಟಾಗಿದೆ ಗೊತ್ತಿಲ್ಲ, ಸ್ಕಿಲ್ಸ್ ಗಳು ಹೆಂಗ್ ತಗೊಂಡಿದಾರ ಗೊತ್ತಿಲ್ಲ. ಬಿಕಾಸ್ ಯು ಹ್ಯಾವ್ ಎಂಜಾಯ್ಡ್, ಎಸ್ ದಟ್ ಇಸ್ ಎಂಜಾಯ್ಮೆಂಟ್ ಪೀರಿಯಡ್, ಇದು ಎಂಜಾಯ್ಮೆಂಟ್ ಪೀರಿಯಡ್, ಎಂಜಾಯ್ಮೆಂಟ್ ಮಾಡಿರ್ತಾರ. ಬಟ್ ಅದು ಆ ತರ ಆಗಿತ್ತು ಅಂದ್ರೆ ನಾವ್ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ. PGCET ಎಕ್ಸಾಮ್ ನ ಒಳ್ಳೆ ರ್ಯಾಂಕಿಂಗ್ ತೆಗೆದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ. ದೆನ್ ಯು ಕ್ಯಾನ್ ಈ 3 ವರ್ಷ ಏನೇನ್ ನೆಗ್ಲಿಜೆನ್ಸ್ ಇರುತ್ತಲ್ಲ ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೋಬಹುದು. ಯು ಕ್ಯಾನ್ ಗೆಟ್. ಇಲ್ಲ ಅಂದ್ರೆ BCom, BBA, BCA, BA ಡಿಗ್ರಿ ಮಾಡಿರ್ತೀರಾ, ಬರೀ 15,000 20,000 ಹೋಗ್ಬೇಕಾಗುತ್ತೆ ಜಾಬ್. ಮಾಡ್ಕೊಳ್ಬೇಡ್ರಿ. ಕೆಲವೊಬ್ಬರು ಸ್ಕಿಲ್ಸ್ ಇದ್ರೆ ಈವನ್ ಗ್ರಾಜುಯೇಷನ್ ಮೇಲೆ ಒಳ್ಳೆ ಜಾಬ್ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ಹೈ ಪೇಯಿಂಗ್ ಜಾಬ್ಸ್, ಹೈ ಸ್ಕಿಲ್ ಸೆಟ್ ಜಾಬ್ಸ್ ಬೇಕು ಅಂದ್ರೆ ಒಳ್ಳೆ ರ್ಯಾಂಕಿಂಗ್ ತಗೊಂಡು ಒಳ್ಳೆ ಕಾಲೇಜಲ್ಲಿ ಮಾಡಿದ್ರೆ ಆಬ್ವಿಯಸ್ಲಿ ಆಬ್ವಿಯಸ್ಲಿ PGCET ಬರೆಯೋದನ್ನು ಕೂಡ ನೀವು ಒಳ್ಳೆ ಕಾಲೇಜ್ ಹೋಗ್ಬೋದು. ಬಟ್ ಫೀಸ್ ವಿಲ್ ಬಿ ಮೋರ್, 15 ಲಕ್ಷ 18 ಲಕ್ಷ ಈ ತರ ಹೋಗುತ್ತೆ. PGCET ಬರೆದ್ರೆ 2ರಿಂದ 2.5 ಲಕ್ಷ 2 ವರ್ಷ. ಹಾಗಾಗಿ ನಾವ್ ಇಟ್ಸ್ ಯುವರ್ ಟರ್ನ್. ಪ್ಲೀಸ್ 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 ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ನಾವು ಮಿಷನ್ 85 ಪ್ಲಸ್ ಏನ್ ಹೇಳಿದ್ವಲ್ಲ ಅದನ್ನ ದಟ್ ವಿ ಆರ್ ಅಬೌಟ್ ಟು ಅಚೀವ್, ಅದಾಗುತ್ತೆ. ಡೆಫಿನೆಟ್ಲಿ ವಿ ಆರ್ ವರ್ಕಿಂಗ್ ಹಾರ್ಡ್. ಆಲ್ ದ ಎಜುಕೇಟೆಡ್ ಟೀಮ್ ವರ್ಕಿಂಗ್ ಹಾರ್ಡ್ ಗೆಟ್ ದಟ್. ಸೊ ಹಂಗಾಗಿ ಪ್ಲೀಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ರಿ. ಟೈಮ್ ನ ವೇಸ್ಟ್ ಮಾಡಬೇಡ್ರಿ. ನಾಳೆ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತೀನಿ, ಎಕ್ಸಾಮ್ 15 ದಿವಸ ಐತೆ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಅಕ್ಕ ಹೇಳಿದ್ರು, ನಮ್ಮ ಕಸಿನ್ ಹೇಳಿದ್ರು 15 ದಿವಸ ಓದ್ಬಿಟ್ಟು ಅದು ಯೂಟ್ಯೂಬ್ ವಿಡಿಯೋ ನೋಡದೆ ಆರಾಮಾಗಿ ಓದಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ನೋ, ಇಟ್ ವಿಲ್ ನಾಟ್ ಹ್ಯಾಪನ್ ಲೈಕ್ ದಟ್. ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಟೈಮ್, ದೆನ್ ಓನ್ಲಿ ವಿಲ್ ಗೆಟ್ ಅ ಗುಡ್ ಟೈಮ್. ನೆಕ್ಸ್ಟ್ ಸೀರೀಸ್ ಆಫ್ ವಿಡಿಯೋಸ್ ಗಳು ಬರ್ತವೆ. ನಾಳೆ ಇನ್ನು 2 ವಿಡಿಯೋಸ್, ನಾಳೆ 2 ವಿಡಿಯೋಸ್ ಆಗುತ್ತೆ. ಒಂದು ಡಾಕ್ಯುಮೆಂಟ್ಸ್ ಮೇಲೆ, ಇನ್ನೊಂದು ಟಾಪ್ ಕಾಲೇಜ್. ಈ ರೀತಿ ವಿಡಿಯೋಸ್ ಗಳು ರಿಲೀಸ್ ಆಗ್ತವೆ. ನೀವೇನ್ ಮಾಡ್ಬೇಕು, ಡೌನ್ಲೋಡ್ ಮಾಡ್ಕೊಡ್ರಿ. ಯಾವ ರೀತಿ ಪರಾಕ್ರಮ್ ಬ್ಯಾಚ್ ಗೆ ಜಾಯ್ನ್ ಆಗೋದು? ಸೊ ಧ್ರುವಿಕಾ ಅಕಾಡೆಮಿ ಆಪ್ ಅಂತ ಪ್ಲೇ ಸ್ಟೋರ್ ಇದೆ. ಆಪ್ ನೇಮ್ ಇಸ್ ಧ್ರುವಿಕಾ ಅಕಾಡೆಮಿ ಅಂತ ಆಪ್ ಇದೆ. ಸೊ ಈ ಧ್ರುವಿಕಾ ಅಕಾಡೆಮಿ ಆಪ್ ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಡ್ರಿ. ಅಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ದ ಬ್ಯಾಚ್ ಕೋರ್ಸ್. ಸೊ ನಿಮ್ಗೆ ಇಲ್ಲೆಲ್ಲ ಪ್ರೈಸಿಂಗು ಏನೋ ಡೌಟ್ಸ್ ಗಳು ಇತ್ತು ಅಂದ್ರೆ ಯು ಕ್ಯಾನ್ ಕಾಲ್ 361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಯು ವಿಲ್ ಗೆಟ್ ಟು ನೋ ದ ಬ್ಯಾಚ್ ಡೀಟೇಲ್ಸ್. ಆದಷ್ಟು ಬೇಗ ಬೇಗ ಜಾಯಿನ್ ಆಗ್ರಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ನಾನು. ಸೊ ಐ ಹೋಪ್ ಎಲ್ಲರೂ ಕೂಡ ಕ್ಲಾರಿಟಿ ಸಿಕ್ಕಿದೆ, ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ ನಾನು. ಸೊ 23ನೇ ತಾರೀಕಿಂದ ನಿಮ್ಗೆ ಅಪ್ಲಿಕೇಶನ್ ಡೇಟ್ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಹಾಕ್ಬೋದು. 8ನೇ ತಾರೀಕು ಏಪ್ರಿಲ್ ವರೆಗೂ ಟೈಮ್ ಇರುತ್ತೆ, ರಾತ್ರಿ 11:59. ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ. ಇದೇ ಯೂಟ್ಯೂಬ್ ಚಾನಲ್ ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ಚಾನಲ್ ನ, ಲೈಕ್ ಮಾಡಿ ವಿಡಿಯೋನ, ಕಮೆಂಟ್ ಮಾಡಿ. ಅಂಡ್ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ರಿಕ್ವೆಸ್ಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ತುಂಬಾ ಮೆಸೇಜ್ ಬಂದ್ರು. ನಾವು ಮಿನಿಮಮ್ ಒಂದು ಮೆಸೇಜ್ ಬಂದಿದೆ, ಸರ್ ನನಗೆ ಭಯ ಆಗ್ತಿದೆ, ಇಷ್ಟು ದಿನ ಪ್ರಿಪೇರ್ ಆಗಿದೆ ದಟ್, ಬಟ್ ನನಗೆ ಭಯ ಆಗ್ತಿದೆ ಅಂತ ತುಂಬಾ ಜನ ಹೇಳ್ತಾರೆ. ಕಳಿಸ್ಕೊಬೇಡಿ. ಬಿ ಕಾನ್ಫಿಡೆಂಟ್ ವಾಟ್ ಯು ಹ್ಯಾವ್ ಸ್ಟಡಿ, ಬಿ ಕಾನ್ಫಿಡೆಂಟ್ ಇನ್ ದಟ್. ಬಿಕಾಸ್ ಎಷ್ಟೇ ಎಕ್ಸಾಮ್ಸ್ ಬಗ್ಗೆ ನೀವು ಓದಿದ್ರು, ಎಷ್ಟೇ ಸ್ಟಡೀಸ್ ಮಾಡಿದ್ರು, ಅಟ್ ಎಂಡ್ ಎಕ್ಸಾಮ್ ಅಲ್ಲಿ ಹೋಗಿ ಏನು ನೀವು ಔಟ್ಪುಟ್ ಅಲ್ಲ, ಅದೇ ಇಂಪಾರ್ಟೆಂಟ್. ಹಂಗಾಗಿ ಬಿ ಸ್ಟ್ರಾಂಗ್, ಬಿ ಪ್ರಿಪೇರ್ಡ್, ಚೆನ್ನಾಗಿ ಪ್ರಿಪರೇಷನ್ ಆಗ್ರಿ.
ನೆಕ್ಸ್ಟ್ ವಿಡಿಯೋ ಮತ್ತೆ ಮೀಟ್ ಆಗೋಣ. Till then, all the best for your preparation. Till then, God bless you and thank you so much. Good night.